ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ದ್ವಿತೀಯ ಸ್ಕಂಧದ 10ನೇ ಅಧ್ಯಾಯದ 34ನೇ ಶ್ಲೋಕ. ಯಥಾ ಮಹಾಂತಿ ಭೂತಾನಿ ಭೂತೇಷು ಉಚ್ಚಾವಚೇಷ್ವಸು. ಉಚ್ಚಾವಚೇಷು ಚ ಅಂತಿದೆ ಕೆಲವು ಪುಸ್ತಕದಲ್ಲಿ, ಎರಡೂ ಸರಿ. ಪ್ರವಿಷ್ಟಾನ್ಯಃ ಪ್ರವಿಷ್ಟಾನಿ ತಥಾ ತೇಷು ನ ತೇಷ್ವಹಂ. ಯಥಾ ಮಹಾಂತಿ ಭೂತಾನಿ. ಯಥಾ ಮಹಾಂತಿ ಭೂತಾನಿ. ಯಥಾ ಅಂದರೆ ಹೇಗೆ, ಮಹಾಂತಿ ಭೂತಾನಿ ಪಂಚಮಹಾಭೂತಗಳು, ಭೂತೇಷು ಉಚ್ಚಾವಚೇಷು ಪ್ರವಿಷ್ಟಾನಿ. ಭೂತೇಷು ಅಂದರೆ ಭೂತ ಪದಾರ್ಥಗಳಲ್ಲಿ ಎಂಥವವು? ಉಚ್ಚಾವಚೇಷು. ಉಚ್ಚ ಅಂದರೆ ದೊಡ್ಡದು, ಅವಚ ಅಂದರೆ ಚಿಕ್ಕದು. ಉಚ್ಚ ಅವಚೇಷು ದೊಡ್ಡದು ಮತ್ತು ಚಿಕ್ಕದಲ್ಲಿ, ಅಂದರೆ ಸ್ವಕಾರ್ಯ ಶರೀರೇಷು. ಈ ಭೂತಗಳು ಒಂದು ದೊಡ್ಡ ಭೂತದ ಭಾಗ ಚಿಕ್ಕ ಭೂತದ ಉತ್ಪತ್ತಿಗೆ ಕಾರಣ. ಮಣ್ಣಿನಿಂದ ಗಡಿಗೆ ಹುಟ್ಟಿತು. ಮಣ್ಣು ಅನ್ನೋದು ವಿಶಾಲವಾದ ಪದಾರ್ಥ, ಗಡಿಗೆ ಅನ್ನೋದು ಚಿಕ್ಕ ಪದಾರ್ಥ. ಹೀಗೆ ಸ್ವಕಾರ್ಯ ಶರೀರೇಷು, ಆ ಮಣ್ಣಿನ ಕಾರ್ಯ ಗಡಿಗೆ, ಅದರ ಶರೀರದಲ್ಲೂ ಮಣ್ಣಿದೆ, ಗಡಿಗೆಯಲ್ಲೂ ಮಣ್ಣಿದೆ, ಮತ್ತು ಸ್ವತಃ ಅಂತೂ ಮಣ್ಣು ತನ್ನಲ್ಲಂತೂ ತಾನಿದ್ದೇ ಇದೆ. ಹೀಗೆ ಉಚ್ಚಾವಚೇಷು ದೊಡ್ಡದಾದ ವ್ಯಾಪಕವಾದ ವಿಸ್ತಾರವಾದ ಪೃಥ್ವಿಯಲ್ಲೂ ಮಣ್ಣಿದೆ. ಅದರಿಂದ ನಿರ್ಮಿತವಾದ ಗಡಿಗೆ ಮುಂತಾದ ಪದಾರ್ಥಗಳು, ಮಣ್ಣಿನ ಪದಾರ್ಥಗಳಲ್ಲೂ ಮಣ್ಣಿದೆ. ಭೂತಾನಿ ಭೂತೇಷು ಉಚ್ಚಾವಚೇಷು ಪ್ರವಿಷ್ಟಾನಿ. ಪಂಚಭೂತಗಳು ಭೂತಾನಿ, ಮಹಾಂತಿ ಭೂತಾನಿ ಪಂಚಮಹಾಭೂತಗಳು ಭೂತೇಷು ಉಚ್ಚಾವಚೇಷು ಪ್ರವಿಷ್ಟಾನಿ. ಭೂತೇಷು ಉಚ್ಚಾವಚೇಷು ದೊಡ್ಡದಾದ ಮತ್ತು ಚಿಕ್ಕದಾದ ಭೂತೇಷು ಭೂತ ಪದಾರ್ಥಗಳಲ್ಲಿ ಪ್ರವಿಷ್ಟಾನಿ ಸೇರಿವೆ. ಅದೇ ಈಗ ನಾನು ದೃಷ್ಟಾಂತ ಕೊಟ್ಟನಲ್ಲ, ಮಣ್ಣಿನ ಗಡಿಗೆಯಲ್ಲಿ ಮಣ್ಣು ಸೇರಿದೆ, ಮತ್ತು ದೊಡ್ಡ ದೊಡ್ಡ ಮಣ್ಣಿನಿಂದ ಪದಾರ್ಥ ಮಾಡಿರತಕ್ಕಂಥ ಪದಾರ್ಥಗಳಲ್ಲಿ ಮಣ್ಣು ಸೇರಿದೆ, ಪೃಥ್ವಿಯಲ್ಲಂತೂ ಮಣ್ಣಿದ್ದೇ ಇದೆ. ಹೀಗೆ ಪ್ರವಿಷ್ಟಾನಿ ಎಲ್ಲ ಭೂತಗಳು ಆ ಭೂತಗಳಿಂದ ನಿರ್ಮಿತವಾದ ಪದಾರ್ಥಗಳಲ್ಲಿ ಸೇರಿವೆ. ಆಮೇಲೆ ಹೇಳ್ತಾರೆ ಅಪ್ರವಿಷ್ಟಾನಿ ಚ. ಪ್ರವಿಷ್ಟಾನ್ಯಪ್ರವಿಷ್ಟಾನಿ, ಪ್ರವಿಷ್ಟಾನಿ ಅಪ್ರವಿಷ್ಟಾನಿ ಅಂತ ಪದಚ್ಛೇದ.
ಪ್ರವಿಷ್ಟಾನಿ ಅಂದರೆ ಸೇರಿವೆ, ಅಪ್ರವಿಷ್ಟಾನಿ ಅಂದರೆ ಸೇರಿಲ್ಲ ಅಂತ ಅರ್ಥ. ಅದು ಹೇಗೆ ಪರಸ್ಪರ ವಿರುದ್ಧವಾಗುತ್ತಲ್ಲ ಅಂದರೆ ತತೋಪ್ಯಧಿಕ ವ್ಯಾಪ್ತಿ ಸದ್ಭಾವಾತ್ ತೇಷು ಅಪ್ರವಿಷ್ಟಾನಿ ಅಂತ ಟಿಪ್ಪಣಿಕಾರರು ಅರ್ಥ ಬರೀತಾರೆ. ನಮ್ಮ ಕಣ್ಣೆದುರಿನ ಮಣ್ಣಿನ ಸಾಮಾನುಗಳಲ್ಲಿ ಮಣ್ಣು ಎಷ್ಟು ಸೇರಿಕೊಂಡಿದೆಯೋ ಅದಕ್ಕಿಂತ ಎಷ್ಟೋ ಪಟ್ಟು ಮಣ್ಣು ಈ ಪೃಥ್ವಿಯಲ್ಲಿದೆ. ಅದು ಸೃಷ್ಟಿಯ ಯಾವ ಕ್ರಿಯೆಯಲ್ಲೂ ಭಾಗಗೊಂಡಿಲ್ಲ. ಆದುದರಿಂದ ಸೃಷ್ಟಿಯ ಕ್ರಿಯೆಗಳಲ್ಲಿ ಭಾಗಗೊಂಡದ್ದು ಪ್ರವಿಷ್ಟಾನಿ, ಭಾಗಗೊಳ್ಳದೇ ಇರೋದು ಅಪ್ರವಿಷ್ಟಾನಿ. ಹೀಗೆ ಭೂತೇಷು ಪ್ರವಿಷ್ಟಾನಿ ಅಪಿ ಅಪ್ರವಿಷ್ಟಾನಿ. ಅದು ಸೃಷ್ಟಿಯಲ್ಲಿ ಯಾವ ಯಾವ ಪದಾರ್ಥಗಳು ನಿರ್ಮಾಣಗೊಂಡಿವೆಯೋ ಅದರಲ್ಲಿ ಆ ಭೂತ ಪದಾರ್ಥ ಪ್ರವಿಷ್ಟವಾದರೂ ಕೂಡ ಅಪ್ರವಿಷ್ಟವಾದ ಸೃಷ್ಟಿ ಕಾರ್ಯದಲ್ಲಿ ಭಾಗವಹಿಸದ ಅನಂತವಾದ ಅಪಾರವಾದ ಈ ಪಂಚಭೂತಗಳು ಸೃಷ್ಟಿಯಲ್ಲಿ ಹರಡಿವೆ. ಆದ್ದರಿಂದ ಅದು ಪ್ರವಿಷ್ಟವಾದರೂ ಕೂಡ ಅಪ್ರವಿಷ್ಟವೂ ಹೌದು. ಅದರಂತೆ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಈ ಸೃಷ್ಟಿಯ ಎಲ್ಲದರಲ್ಲೂ ಇದ್ದಾನೆ, ಆದರೆ ಈ ಸೃಷ್ಟಿಯನ್ನು ಮೀರಿಯೂ ಇದ್ದಾನೆ. ನಮ್ಮಂತೆ ಅವನ ಇರವು ಸೃಷ್ಟಿ ಸಾಪೇಕ್ಷ ಅಲ್ಲ. ಆದ್ದರಿಂದ ಭಗವಂತ ಈ ಸೃಷ್ಟಿಯಲ್ಲಿ ಪ್ರವಿಷ್ಟನಾದರೂ ಅಪ್ರವಿಷ್ಟ, ಈ ಸೃಷ್ಟಿಗೆ ಮೀರಿದ ವ್ಯಾಪ್ತಿ ಉಳ್ಳವ ಅಂತ ಅರ್ಥ. ಆದುದರಿಂದ ನ ತೇಷು ಅಹಂ, ಅವುಗಳಲ್ಲಿ ನಾನಿದ್ದೇನೆ ಆದರೆ ನಾನಿಲ್ಲ. ಪಂಚಭೂತಗಳ ದೃಷ್ಟಾಂತವನ್ನು ಕೊಟ್ಟು ಅವುಗಳಲ್ಲಿ ನಾನಿದ್ದೇನೆ, ತಥಾ ತೇಷು ನತೇಶ್ವಹಂ, ಈ ಪಂಚಭೂತಗಳ ದೃಷ್ಟಾಂತವನ್ನು ಕೊಟ್ಟು ಅವುಗಳಲ್ಲಿ ನಾನಿದ್ದರೂ ಕೂಡ ಅವುಗಳಿಗೆ ಸೀಮಿತವಾದ ವ್ಯಾಪ್ತಿ ನನ್ನದಲ್ಲ. ಅವುಗಳಲ್ಲಿ ವ್ಯಾಪಿಸಿ ಮೀರಿಯೂ ಇರುವಂಥದ್ದು ನನ್ನ ವ್ಯಾಪ್ತಿ. ಇದನ್ನೇ ಪುರುಷ ಸೂಕ್ತದಲ್ಲಿ ಸಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠದ್ದಶಾಂಗುಲಂ ಅತ್ಯತಿಷ್ಠತ, ಎಲ್ಲೆಡೆ ವ್ಯಾಪಿಸಿ ಅದನ್ನು ಮೀರಿ ನಿಂತಿದ್ದಾನೆ. ಅದನ್ನೇ ಇಲ್ಲಿ ತಥಾ ತೇಷು ನತೇಶ್ವಹಂ ಅನ್ನೋ ಶಬ್ದದಿಂದ ಹೇಳ್ತಾ ಇದ್ದಾರೆ. ನಾನು ತೇಷು ಅವುಗಳಲ್ಲಿ ಅಂದರೆ ಆ ಸೃಷ್ಟಿಯ ಎಲ್ಲ ಪದಾರ್ಥಗಳಲ್ಲಿ ಇದ್ದೇನೆ. ನ ತೇಷು ಅಹಂ, ತೇಷು ನ ಅಹಂ, ಅವುಗಳಲ್ಲಿ ಇರದೆಯೂ ಇದ್ದೇನೆ. ಅಂದ್ರೇನು? ಅವುಗಳ ವ್ಯಾಪ್ತಿಯನ್ನು ಮೀರಿ ಇರುವಂಥದ್ದು ನನ್ನ ವ್ಯಾಪ್ತಿ. ಇದು ಈ ಶ್ಲೋಕದ ಸಾರ. 4ನೆಯ ಹಾಗೂ ಕೊನೆಯ ಶ್ಲೋಕ. ಏತಾವದೇವ ಜಿಜ್ಞಾಸ್ಯಂ ತತ್ವಜಿಜ್ಞಾಸುನಾತ್ಮನಃ. ಕೆಲವು ಕಡೆಗೆ ತತ್ವಜಿಜ್ಞಾಸುನಾತ್ಮನ ಅಂತ ಪಾಠ ಇದೆ. ಎರಡೂ ಪಾಠವನ್ನು ಕೂಡಿಸಬಹುದು ಅರ್ಥದ ದೃಷ್ಟಿಯಿಂದ. ಅನ್ವಯವ್ಯತಿರೇಕಾಭ್ಯಾಂ ಯತ್ಸ್ಯಾತ್ ಸರ್ವತ್ರ ಸರ್ವದಾ ಏತಾವದೇವ ಜಿಜ್ಞಾಸ್ಯಂ. ತತ್ವಜಿಜ್ಞಾಸುನಃ ಅಥವಾ ತತ್ವಜಿಜ್ಞಾಸುನ ತೃತೀಯ ಅಥವಾ ಷಷ್ಠಿ ಎರಡು ಪಾಠಗಳಿವೆ. ಈಗಾಗಲೇ ಹೇಳಿದ ಹಾಗೆ ಎರಡಕ್ಕೂ ಅರ್ಥ ಹೊಂದಿಸಬಹುದು. ತತ್ವಜಿಜ್ಞಾಸುನ ಅಂದರೆ ತತ್ವಜಿಜ್ಞಾಸುವಿನಿಂದ, ಏತಾವದೇವ ಜಿಜ್ಞಾಸ್ಯಂ ತಿಳಿದುಕೊಳ್ಳಬೇಕಾದದ್ದು ಇಷ್ಟು. ಅಥವಾ ತತ್ವಜಿಜ್ಞಾಸುನಃ ಜಿಜ್ಞಾಸುವಿಗೆ ತಿಳಿದುಕೊಳ್ಳಬೇಕಾದದ್ದಿಷ್ಟು. ಏತಾವದೇವ ಜಿಜ್ಞಾಸ್ಯಂ ಏನದು? ಅನ್ವಯ ವ್ಯತಿರೇಕಾಭ್ಯಾಂ ಯಹ ಸರ್ವತ್ರ ಸರ್ವದಾ. ಅನ್ವಯ ವ್ಯತಿರೇಕ. ಅನ್ವಯ ಅಂದರೆ ಇರುವಿಕೆ, ವ್ಯತಿರೇಕ ಅಂದರೆ ಇಲ್ಲದಿರುವಿಕೆ, ಅಭಾವ. ಈ ಪ್ರಪಂಚ ಇರುವಾಗಲೂ ಇಲ್ಲದಿರುವಾಗಲೂ ಭಗವಂತ ಇದ್ದಾನೆ. ಸರ್ವತ್ರ ಸರ್ವದ, ಎಲ್ಲ ದೇಶಗಳಲ್ಲಿ ಎಲ್ಲ ಕಾಲದಲ್ಲಿ ಇರುವವ, ಯಾವುದರ ಅಪೇಕ್ಷೆಯೂ ಇಲ್ಲದೆ ಸ್ವತಂತ್ರವಾಗಿ ಇರುವವ, ಅವನೇ ಭಗವಂತ. ಇದಿಷ್ಟು ಈ ಶ್ಲೋಕದ ಸಹಜ. ಏತಾವದೇವ ಜಿಜ್ಞಾಸ್ಯಂ, ತತ್ವಜಿಜ್ಞಾಸುನ, ತತ್ವವನ್ನು ತಿಳಿಯಬೇಕು ಅಂತ ಅನ್ನುವವನಿಗೆ ಭಗವಂತ ಏತಾವದೇವ ಜಿಜ್ಞಾಸ್ಯಂ, ಇದು ಯಾವಾಗಲೂ ಮನಸ್ಸಿನಲ್ಲಿ ಇರಬೇಕಾದ ಭಾವ. ಏನದು? ಯಾವುದರ ಅಪೇಕ್ಷೆ ಇಲ್ಲದೆ, ನಿರಪೇಕ್ಷಕವಾಗಿ, ಈ ಸೃಷ್ಟಿಯ ಅಪೇಕ್ಷೆಯೂ ಇಲ್ಲದೆ
ಅಂದರೆ ಸೃಷ್ಟಿ ಇಲ್ಲದಾಗ್ಯೂ ಎಲ್ಲ ದೇಶ ಕಾಲಗಳಲ್ಲಿ ಭಗವಂತ ಇದ್ದಾನೆ, ವ್ಯಾಪಿಸಿ ಇದ್ದಾನೆ ಅಂತ ಅನ್ನೋದೇನಿದೆ, ಈ ಒಂದು ಪ್ರಜ್ಞೆ ಯಾವಾಗಲೂ ನಮ್ಮಲ್ಲಿ ಇರಬೇಕು. ಇದು ಬರೀ ತಿಳ್ಕೊಳ್ಳೋದಲ್ಲ, ಧಾರಣೆ ಮಾಡಬೇಕಾದಂಥ ತತ್ವ ಜಿಜ್ಞಾಸುವಿಗೆ ಅಂತರಂಗದಲ್ಲಿ ಧಾರಣೆ ಮಾಡಬೇಕಾದ ತತ್ವ. ಇದು ಒಂದು ಪ್ರಜ್ಞೆ ದೃಢವಾಗಿ ಇದ್ದರೆ ಜೀವನದ ಎಲ್ಲ ಚಟುವಟಿಕೆಗಳಲ್ಲಿ ಪರಿಣಾಮ ತಾನೇ ತಾನಾಗಿ ಕಾಣಿಸ್ತದೆ. ನಮ್ಮ ಎಲ್ಲ ಸಾಧಾರಣ ಲೌಕಿಕ ಕ್ರಿಯೆಗಳು ಕೂಡ ಆಧ್ಯಾತ್ಮಿಕ ಕ್ರಿಯೆಗಳಾಗಿ ಸಮಗ್ರ ಜೀವನ ಆಧ್ಯಾತ್ಮಿಕ ಜೀವನವಾಗಿ ಪರಿವರ್ತಿತವಾಗಲಿಕ್ಕೆ ಸಾಧ್ಯ ಅನ್ನೋದನ್ನು ಈ ಶ್ಲೋಕದ ಮೂಲಕ ತಿಳಿಸ್ತಾ ಇದ್ದಾರೆ. ಏತಾವದೇವ ಜಿಜ್ಞಾಸ್ಯಂ ಏತನ್ಮತಂ ಸಮಾತಿಷ್ಠ ಪರಮೇಣ ಸಮಾಧಿನ ಅನ್ನೋ ಮುಂದಿನ ಶ್ಲೋಕದಲ್ಲಿ ಇದನ್ನು ಒಂದು ತತ್ವವನ್ನು ನೀನು ಚೆನ್ನಾಗಿ ಧಾರಣೆ ಮಾಡು. ಸಮಾತಿಷ್ಠ ಭವಾನ್ ಕಲ್ಪ ವಿಕಲ್ಪೇಶು ನ ವಿಮುಹ್ಯತಿ ಕರ್ಹಿ ಚಿತ್. 36ನೇ ಶ್ಲೋಕದಲ್ಲಿ ಭಗವಂತ ಬ್ರಹ್ಮದೇವರನ್ನು ಕುರಿತು ಹೇಳ್ತಾ ಇದ್ದಾನೆ. ಈ ಒಂದು ತತ್ವವನ್ನು ನೀನು ದೃಢವಾಗಿ ನಿರಂತರವಾಗಿ ಧರಿಸಿದೆಯಾದರೆ ಎಂದೂ ನಿನಗೆ ವ್ಯಾಮೋಹ, ಉಳಿದವರಿಗೆ ಉಂಟಾದಂತೆ ವಿಕಾರ ಉಂಟಾಗುವುದಿಲ್ಲ. ಶೋಕ, ಮೋಹ ಎಲ್ಲ ವಿಕಾರಗಳಿಂದ ನೀನು ಮುಕ್ತನಾಗಿ ನನ್ನ ಸ್ಥಿರವಾದ ನೆಲೆಯಲ್ಲಿ ನಿಲ್ತಿದಿ ಅಂತಕ್ಕಂಥ ಮಾತನ್ನು ಬ್ರಹ್ಮದೇವರಿಗೆ ಭಗವಂತ ಉಪದೇಶಿಸಿದ್ದಾನೆ. ಈ ಚತುಶ್ಲೋಕಿ ಭಾಗವತದ ಅಂದರೆ ಈ 4 ಶ್ಲೋಕಗಳ ಒಟ್ಟು ಸಾರವನ್ನು ಸುಮಾರು 8 ಚಿಕ್ಕ ಸಾಲುಗಳಲ್ಲಿ ಸಂಗ್ರಹಿಸಿದ್ದೇನೆ. ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಭಗವಂತ ಒಬ್ಬನೇ ತ್ರಿಕಾಲಗಳಲ್ಲೂ ಸರ್ವತಂತ್ರ ಸ್ವತಂತ್ರ. ಮೊಟ್ಟ ಮೊದಲನೆಯದ್ದು ಬಹಳ ಮುಖ್ಯವಾದ ಉಪದೇಶ. 2, ತ್ರಿಕಾಲದಲ್ಲೂ ಜೀವನಿಗೂ ಅಸ್ತಿತ್ವ ಇದೆ. ಇದನ್ನು ಪರಾಧೀನ ಅಸ್ತಿತ್ವ, ಪರಮಾತ್ಮನ ಅಧೀನವಾದ ಅಸ್ತಿತ್ವ ಅಂತ ಹೇಳ್ತಾರೆ. 3, ಯಾರಿಂದಲೂ ಯಾವುದರಿಂದಲೂ ಯಾವ ಕಾಲದಲ್ಲೂ ಯಾವುದೇ ರೀತಿಯ ಅವಲಂಬನೆ ಇಲ್ಲದಿರುವಿಕೆ. ಇದು ಸ್ವಾತಂತ್ರ್ಯದ ಮುಖ್ಯ ಲಕ್ಷಣ. 4, ಕಾಲ ಕರ್ಮಗಳ ಪ್ರಭಾವಕ್ಕೆ ಒಳಗಾಗದಿರುವಿಕೆ. ಇದು ಇನ್ನೊಂದು ಲಕ್ಷಣ, ಸ್ವಾತಂತ್ರ್ಯದ ಇನ್ನೊಂದು ಲಕ್ಷಣ. ಇಂಥ ಲಕ್ಷಣಗಳುಳ್ಳವ ಪರಮಾತ್ಮ ಮಾತ್ರ. 5, ಈ ಜಗತ್ತು ಭಗವಂತನ ಮಾಯೆ, ಅಂದರೆ ಮಾಯಾ ಶಬ್ದದಿಂದ ಕರೈಸಿಕೊಳ್ಳಲ್ಪಡುವ ಪ್ರಕೃತಿಯಿಂದ ನಿರ್ಮಿತ. 6, ಜೀವರು ಭಗವಂತನ ಪ್ರತಿಬಿಂಬರು, ಅಂದರೆ ಅವನ ಅಧೀನರು. 7, ಭಗವಂತ ಈ ಸೃಷ್ಟಿಯಲ್ಲಿ ಎಲ್ಲೆಡೆ ವ್ಯಾಪಿಸಿಯೂ ಸೃಷ್ಟಿಯನ್ನು ಮೀರಿ ಆಚೆಯೂ ಇದ್ದಾನೆ. 8, ಈ ಸೃಷ್ಟಿ ಇರುವಾಗಲೂ ಇಲ್ಲದಿರುವಾಗಲೂ ಭಗವಂತನ ಅಸ್ತಿತ್ವ ಇದೆ. ತತ್ವವನ್ನು ತಿಳಿಯ ಬಯಸುವವ ಇದಿಷ್ಟನ್ನು ತಿಳಿದಿರಬೇಕು. ಇಷ್ಟು ಈ ಚತುಶ್ಲೋಕಿ ಭಾಗವತ ಈ 4 ಶ್ಲೋಕಗಳ ಸಾರ. ಇದನ್ನು ಎಷ್ಟು ವಿಸ್ತಾರವಾಗಿ ಹೇಳಿದರೂ ಇನ್ನೂ ಹೇಳಬೇಕಾದದ್ದು ಉಳಿತದೆ, ಅಷ್ಟು ಅರ್ಥಗರ್ಭಿತ ಇದು. ಇಡೀ ಭಾಗವತ ನಾವು ಓದೋದು ಇದರ ವಿಸ್ತಾರ ಅಂತ ಹೇಳ್ತಾರೆ. ಆದ್ದರಿಂದ ಇದು ಮುಗಿತು, 7-8 ಸಾಲುಗಳಲ್ಲಿ ಇದಕ್ಕೆ ಹೇಳಬೇಕಾದದ್ದನ್ನೆಲ್ಲ ಹೇಳಿದ್ದೇನೆ ಅಂತ ಭಾವಿಸೋದು ತುಂಬ ದೊಡ್ಡ ತಪ್ಪಾಗ್ತದೆ. ನಮಗೆ ತಿಳಿಯಬಹುದಾದದ್ದು ಇಷ್ಟು. ಬ್ರಹ್ಮದೇವರಿಗೆ ಇದರಿಂದ ಅಗಾಧವಾದ ಜ್ಞಾನ ದೊರೆಯಿತು. ಹೀಗೆ ಅವರವರ ಯೋಗ್ಯತಾನುಸಾರ ಇದರ ಅರ್ಥವ್ಯಾಪ್ತಿ ವಿಸ್ತೃತವಾಗ್ತಾ ಹೋಗ್ತದೆ. ನಮ್ಮ ಯೋಗ್ಯತೆಯ ಮಿತಿ ಒಳಗೆ ಏತಾವದೇವ ಜಿಜ್ಞಾಸ್ಯಂ, ನಮಗೆ ತಿಳಿಯಬಹುದಾದದ್ದಿಷ್ಟು ಅಂತ ಹೇಳಬಹುದು. ಇಷ್ಟು ಹೇಳಿದ ಭಗವಂತನ ಆದೇಶದಂತೆ ಆ ಭಗವಂತನಿಂದ ಉಪದಿಷ್ಟನಾಗಿರತಕ್ಕಂಥ ಬ್ರಹ್ಮದೇವರು ಸೃಷ್ಟಿಕ್ರಿಯೆಯನ್ನು ಮುಂದುವರಿಸ್ತಾರೆ ಅನ್ನುವಲ್ಲಿಗೆ
ಆ ಅಧ್ಯಾಯ ಮುಗೀತದೆ. ಮುಂದೆ 10ನೇ ಅಧ್ಯಾಯದಲ್ಲಿ ಪುರಾಣದ 10 ಲಕ್ಷಣಗಳು, ಶ್ರೀಮದ್ ಭಾಗವತ ಪುರಾಣದ 10 ಲಕ್ಷಣಗಳನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. ಆ ಭಾಗವನ್ನು ನೋಡೋಣ. ಮೊದಲನೇ ಪದ್ಯ. ಅತ್ರ ಸರ್ಗೋ ವಿಸರ್ಗಶ್ಚ, ಅದಕ್ಕಿಂತ ಮೊದಲು ಶ್ರೀಶುಕ ಉವಾಚ ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಂ ಊತಯಃ ಮನ್ವಂತರ ಈಶಾನುಕಥಾ ನಿರೋಧೋ ಮುಕ್ತಿರಾಶ್ರಯಃ. ಮುಕ್ತಿಃ ಆಶ್ರಯಃ. ಅತ್ರ ಸರ್ಗೋ ವಿಸರ್ಗಶ್ಚ. ಭಾಗವತ ಪುರಾಣ ಈ 10 ಲಕ್ಷಣಗಳುಳ್ಳದ್ದು. ಅತ್ರ ಅಂದರೆ ಇಲ್ಲಿ, ಈ ಭಾಗವತದಲ್ಲಿ 10 ಲಕ್ಷಣಗಳಿವೆ. ಪುರಾಣದ 10 ಲಕ್ಷಣಗಳಿವೆ. ಯಾವ್ಯಾವವು? ಸರ್ಗ, ವಿಸರ್ಗ, ಸ್ಥಾನ, ಪೂಷಣ, ಊತಿ, ಮನ್ವಂತರ, ಈಶಾನುಕಥ, ನಿರೋಧ, ಮುಕ್ತಿ, ಆಶ್ರಯ. ಹೀಗೆ 10 ಲಕ್ಷಣಗಳುಳ್ಳಂಥದ್ದು ಈ ಶ್ರೀಮದ್ ಭಾಗವತ. 10 ಲಕ್ಷಣಗಳಿಂದ ಕೂಡಿದ್ದು ಪುರಾಣ ಅಂತ ಅನಿಸ್ತದೆ. ಪುರಾಣಂ ದಶಲಕ್ಷಣಂ ಅನ್ನೋ ಮಾತು ಈ ವಿಷಯದಲ್ಲಿ ಪ್ರಮಾಣ. ಇದನ್ನು ಓದುವಾಗ ಒಂದು ಪ್ರಶ್ನೆ ಬರ್ತದೆ, ಇದನ್ನು ತಿಳಿಯೋದ್ರಿಂದ ಏನು ಪ್ರಯೋಜನ ಅಲ್ವಾ? ವಿಜಯಧ್ವಜ ತೀರ್ಥರು ಈ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಮುಕ್ತಾಮುಕ್ತ ಪ್ರಪಂಚಾಶ್ರಯಸ್ಯ ದಶಮಸ್ಯ ಹರೇಹೇ ಮಾಹಾತ್ಮ್ಯ ವರ್ಣನಸ್ಯ ಅಪೇಕ್ಷಿತತ್ವಾತ್. ಅಂದ್ರೇನು? ಮುಕ್ತಾಮುಕ್ತ ಪ್ರಪಂಚಕ್ಕೆ ನಿಯಾಮಕನಾಗಿರ್ತಕ್ಕಂಥ ಶ್ರೀಹರಿಯ ಮಾಹಾತ್ಮ್ಯ ವರ್ಣನೆ ಅಪೇಕ್ಷಿತ. ಆ ವರ್ಣನೆಗೆ ಆಧಾರ ಆದದ್ದು, ಆಶ್ರಯವಾದದ್ದು ಯಾವುದು? ದಶಮಸ್ಕಂಧದ ಭಾಗವತ. ದಶಮಸ್ಯ ಭಾಗವತದ 10ನೇ ಸ್ಕಂಧ, ದಶಮಸ್ಕಂಧ. ಅದು ಮುಕ್ತ ಪ್ರಪಂಚ ಅಮುಕ್ತ ಪ್ರಪಂಚಕ್ಕೆ ನಿಯಾಮಕನಾಗಿರ್ತಕ್ಕಂಥ ಭಗವಂತನ ಮಹಿಮೆಯನ್ನು ವರ್ಣಿಸಲಿಕ್ಕೆ ಮೀಸಲಾಗಿರ್ತಕ್ಕಂಥದ್ದು. ಅದನ್ನು ಹೇಳೋದನ್ನು ಬಿಟ್ಟು ಸರ್ಗಾದಿ ನವಾನಾಂ ವರ್ಣನಂ ಕ್ವ ಉಪಯುಜ್ಯತೆ, ಈ ಸರ್ಗ ವಿಸರ್ಗ ಇತ್ಯಾದಿ 9 ಲಕ್ಷಣಗಳ ವರ್ಣನೆಯಿಂದ ಏನು ಉಪಯೋಗ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ 10 ಲಕ್ಷಣಗಳಲ್ಲಿ ಕೊನೆಯದಾದ ಆಶ್ರಯ, ಈ ಆಶ್ರಯ ಅನ್ನೋ ಲಕ್ಷಣ ಇರತಕ್ಕಂಥ 10ನೇ ಸ್ಕಂದ ಕೃಷ್ಣ ಚರಿತೆ, ಅದನ್ನು ಮಾತ್ರ ಹೇಳಬೇಕಲ್ವೇ? ಈ 9 ಲಕ್ಷಣ ಹೇಳೋದ್ರಿಂದ ಕೇಳೋದ್ರಿಂದ ಏನು ಉಪಯೋಗ ಅನ್ನೋ ಪ್ರಶ್ನೆಗೆ ಉತ್ತರ ರೂಪವಾಗಿ ಮುಂದಿನ ಶ್ಲೋಕ, 2ನೇ ಶ್ಲೋಕ, ದಶಮಸ್ಯ ವಿಶುದ್ಧ್ಯರ್ಥಂ ಅನ್ನೋ ಶ್ಲೋಕ ಹೊರಟಿದೆ. 2ನೇ ಶ್ಲೋಕಕ್ಕೆ ಹೋಗೋ ಮೊದಲು ಈ ಶ್ಲೋಕದಲ್ಲಿ ಸರ್ಗ ಅಂದ್ರೇನು, ವಿಸರ್ಗ ಅಂದ್ರೇನು, ಆ ಶ್ಲೋಕದಲ್ಲಿರೋ ಶಬ್ದಗಳಿಗೆ ಅರ್ಥ ತಿಳ್ಕೊಳ್ಬೇಕಲ್ಲ. ಅದನ್ನು ತಿಳ್ಕೊಂಡು ಆಮೇಲೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. 10 ಶಬ್ದಗಳಿವೆ. ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೂಷಣಂ ಊತಯಃ ಮನ್ವಂತರ ಈಶಾನುಕಥ ನಿರೋಧ ಮುಕ್ತಿ ಆಶ್ರಯ ಅಂತ ಈ ಶ್ಲೋಕದಲ್ಲಿ 10 ಶಬ್ದಗಳಿವೆ. ಒಂದೊಂದಾಗಿ ಅವಕ್ಕೆ ಅರ್ಥವನ್ನು ತಿಳಿಯೋಣ. ಸರ್ಗ ಅಂದರೆ ಸೃಷ್ಟಿ. ನಮಗರ್ಥ ಆಗೋದಿಷ್ಟೆ. ಟಿಪ್ಪಣಿಕಾರರು ಇಂಥಲ್ಲಿ ಅರ್ಥ ಬರೀದೇ ಇದ್ದರೆ ನಮಗಾಗೋದು ಅಪಾರ್ಥವೇ. ಸರ್ಗ ಅಂದರೆ ಇಲ್ಲಿ ಸೃಷ್ಟಿ ಅಷ್ಟೇ ಅಲ್ಲ, ಇನ್ನೂ ಹೆಚ್ಚಿನ ಅರ್ಥದಲ್ಲಿ ಈ ಶಬ್ದವನ್ನು ಇಲ್ಲಿ ಬಳಸಿದ್ದಾರೆ. ಸೃಷ್ಟಿಗೆ ಮೂಲಭೂತವಾದ ತತ್ವಗಳ ಸೃಷ್ಟಿ ಅಂತ ಅರ್ಥ. ಬರೀ ಸೃಷ್ಟಿ ಅಲ್ಲ ಇಲ್ಲಿ ಸರ್ಗ ಅಂದರೆ. ಸೃಷ್ಟಿಗೆ ಮೂಲಭೂತವಾದ ಸೃಷ್ಟಿ, ಸೂಕ್ಷ್ಮ ಸೃಷ್ಟಿ, ತತ್ವಗಳ ಸೃಷ್ಟಿ. ಯಾವುದದು? ಮಹತ್ತತ್ವ, ಅಹಂಕಾರ ತತ್ವ. ಇವುಗಳ ದ್ವಾರ ಭೂತಗಳು, ಪಂಚಮಹಾಭೂತಗಳು,
ಆಮೇಲೆ ಭೂತ ಮಾತ್ರ ಇಂದ್ರಿಯ ಧಿಯಾಂ ಪಂಚಮಹಾಭೂತಾನಾಂ ಶಬ್ದಾದಿ ತನ್ಮಾತ್ರಾಣಾಂ ಶ್ರೋತ್ರಾದಿ ದಶ ಇಂದ್ರಿಯಾಣಾಂ ಧಿಯಃ ಬುದ್ಧೇಶ್ಚ ಅಂಡಪರ್ಯಂತಂ ಯಜ್ಜನ್ಮ ಸಹ ಸರ್ಗಃ ಅಂತ ಅದಕ್ಕೆ ಸರ್ಗ ಶಬ್ದಕ್ಕೆ ಅರ್ಥವನ್ನು ವಿಶ್ಲೇಷಿಸಿ ಬರೀತಾರೆ. ವಿಸ್ತೃತ ಸೃಷ್ಟಿಗೆ ಮೊದಲು ಮಹತ್ತತ್ವ, ಅಹಂಕಾರ ತತ್ವ ಮುಂತಾದ ಸೂಕ್ಷ್ಮ ತತ್ವಗಳ ಆವಿರ್ಭಾವ, ಅನಂತರದಲ್ಲಿ ತಾಮಸ ಅಹಂಕಾರದಿಂದ ಪಂಚಮಹಾಭೂತಗಳು ಹಿಂದೆ ಎಲ್ಲ ಬಂದಿದೆ, ನಾವು ಇದನ್ನು ವಿಸ್ತಾರವಾಗಿ ನೋಡಿದ್ದೇವೆ. ಆಮೇಲೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ರೂಪ, ರಸ, ಸ್ಪರ್ಶ, ಗಂಧ, ಶಬ್ದ, ಈ 5 ತನ್ಮಾತ್ರಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಾದಿಗಳು, ಹೀಗೆ ಇವುಗಳಿಂದ ಕೂಡಿರತಕ್ಕಂಥ ಬ್ರಹ್ಮಾಂಡ ಸೃಷ್ಟವಾಯಿತು ಅಂತ ಹಿಂದೆ ಬಂದಿದೆ. ಅಂಡದ ಸೃಷ್ಟಿ, ಬ್ರಹ್ಮಾಂಡದ ಸೃಷ್ಟಿ ಆಯಿತು ಅಂತ. ಇಲ್ಲಿನವರೆಗೆ ಇದನ್ನು ಸರ್ಗ ಅಂತ ಹೇಳ್ತಾರೆ. ಬ್ರಹ್ಮಾಂಡ ಸೃಷ್ಟಿಯವರೆಗೆ ಈ ಹಿಂದೆ ಹೇಳಿದ ಪಂಚಕಗಳ ಸೃಷ್ಟಿ, ಇದನ್ನು ಸರ್ಗ ಅಂತ ಹೇಳ್ತಾರೆ. ನಂತರ ವಿಸರ್ಗ, ಎರಡನೆಯದು ವಿಸರ್ಗ. ಅತ್ರ ಸರ್ಗೋ ವಿಸರ್ಗಶ್ಚ. ವಿಸರ್ಗ ಅಂದರೆ ಪೌರುಷಃ ವಿಸರ್ಗ ಸ್ಮೃತಃ. ಪುರುಷ ಎಂಬ ಹೆಸರಿನ ಭಗವಂತ ಈ ಸೃಷ್ಟಿಯ ವಿಸ್ತಾರ ಮಾಡಿದ. ಹೇಗೆ? ಪುರುಷನನ್ನು ಸೃಷ್ಟಿಸುವ ಮೂಲಕ. ಪುರುಷ ಶಬ್ದಕ್ಕೆ ಅಮುಖ್ಯಾರ್ಥ ನಾವು ನೀವು, ಸೃಷ್ಟಿಯಲ್ಲಿನ ಜೀವರು. ಹೀಗೆ ಪುರುಷನು ಪುರುಷರನ್ನು ಸೃಷ್ಟಿಸಿದ. ಈ ಸೃಷ್ಟಿ ವಿಸ್ತಾರಕ್ಕೆ ಬ್ರಹ್ಮಾಂಡದಲ್ಲಿನ ತ್ರಿಗುಣಗಳನ್ನು ಬಳಸಿದ. ತ್ರಿಗುಣಗಳ ವೈಷಮ್ಯ ಈ ವಿಸ್ತಾರಕ್ಕೆ ಕಾರಣ ಅನ್ನಿಸ್ತು. ಹೀಗೆ ತ್ರಿಗುಣಗಳನ್ನು ಉಪಯೋಗಿಸಿ ಸೃಷ್ಟಿ ವಿಸ್ತಾರ ಮಾಡಿದ ಪುರುಷನಾಮಕ ಭಗವಂತ ಈ ಪ್ರಕ್ರಿಯೆಯನ್ನು ವಿಸರ್ಗ ಅಂತ ಕರೀತಾರೆ. ಮೂರನೆಯದು ಸ್ಥಾನಂ. ಸ್ಥಾನಂ ಅಂದರೆ ಸ್ಥಿತಿ. ಈ ಜಗತ್ತು ಸೃಷ್ಟವಾದ ಬಳಿಕ ಅದರ ಸ್ಥಿತಿ ಅಂದರೆ ನಿಯಮನ, ಜಗತ್ತಿನ ಸುಸ್ಥಿತಿ. ಆ ಸುಸ್ಥಿತಿಗೆ ವ್ಯತ್ಯಯ ಬಂದಾಗ, ಅಡಚಣೆ ಉಂಟಾದಾಗ ಭಗವಂತ ಸ್ವತಃ ಅವತಾರ ಮಾಡಿ ಅಥವಾ ತನ್ನ ವಿಭೂತಿ ರೂಪಗಳಿಂದ ಈ ಅವನಿಂದ ಸೃಷ್ಟವಾದ ಜಗತ್ತಿಗೆ ರಕ್ಷಣೆಯನ್ನು ನೀಡ್ತಾನೆ. ಇದು ಸ್ಥಿತಿ. ನಾಲ್ಕನೆಯದು ಪೋಷಣಂ. ಪೋಷಣ. ಈ ಜಗತ್ತು ಬರೀ ಹಾಳಾಗದಂತೆ ಉಳಿದ್ರೆ ಸಾಕೆ, ಬೆಳೆಯೋದು ಬೇಡವೆ? ಬೆಳೆಯೋದು ಅಂದ್ರೆ ಏನು? ಬರೀ ಜಡ ಪದಾರ್ಥಗಳ ಬೆಳವಣಿಗೆನೆ. ಅಲ್ಲಿನ ಸಾತ್ವಿಕ ಜೀವರಿಗೆ ಜ್ಞಾನ ಪೋಷಣೆ, ಅದು ಪೋಷಣ ಶಬ್ದಾರ್ಥ. ತನ್ನ ಮೂಲಕ ಜೀವಜಾತದ ಬೆಳವಣಿಗೆ, ಈ ಉದ್ದೇಶಕ್ಕಾಗಿ ಮಾಡಿದ ಜ್ಞಾನ ಕಾರ್ಯದ ಅವತಾರಗಳು, ವೇದವ್ಯಾಸಾದಿ ಅವತಾರಗಳು. ಇದು ಜೀವರ ಬಗ್ಗೆ ಭಗವಂತನಿಗೆ ಇರುವ ಕರುಣೆಗೆ ನಿದರ್ಶನ. ಇಂಥ ಭಗವಂತನ ಜ್ಞಾನ ಕಾರ್ಯದ ಅವತಾರಗಳ ವರ್ಣನೆ ಮತ್ತು ಅವನು ಮಾಡಿದ ಜ್ಞಾನ ಕಾರ್ಯದ ವರ್ಣನೆ, ಇದು ಜೀವ ಪೋಷಣೆಗೆ ಕಾರಣವಾದದ್ದರಿಂದ ಈ ಲಕ್ಷಣವನ್ನು ಪೋಷಣ ಅಂತ ಕರೆದರು. ಐದನೆಯದು ಮನ್ವಂತರ. ಮನ್ವಂತರೇಶಾನು ಕಥಾ. ಮನ್ವಂತರ ಈಶಾನು ಕಥಾ ಅಂತ ಪದಚ್ಛೇದ. ಮನ್ವಂತರ ಐದನೆಯದ್ದು. ಪುರಾಣಗಳ ಕಾಲದ ಪರಿಕಲ್ಪನೆಯಲ್ಲಿ ಮನ್ವಂತರಗಳು ಪ್ರಮುಖ ಪಾತ್ರ ವಹಿಸೋದನ್ನು ನಾವು ಅನೇಕ ಬಾರಿ ಈಗಾಗಲೇ ನೋಡಿದ್ದೇವೆ. ಒಟ್ಟು ಕಾಲವನ್ನು 14 ಮನ್ವಂತರಗಳಲ್ಲಿ ವಿಭಾಗಿಸಿ ಆಯಾ ಮನ್ವಂತರಕ್ಕೆ ಯಾರ ಅಧಿಪತಿಗಳು, ಅವರ ಆಳ್ವಿಕೆಯ ಅವಧಿ ಎಷ್ಟು, ಆಯಾ ಮನ್ವಂತರಗಳಲ್ಲಿ ಆಗುವ ಭಗವಂತನ ಅವತಾರಗಳು, ಅವುಗಳ ಜ್ಞಾನ ಕಾರ್ಯ, ಬಲ ಕಾರ್ಯ ಇತ್ಯಾದಿ ವಿವರವನ್ನು ಮನ್ವಂತರದ ಕಥಾನಕಗಳು ಅಂತ ಹೇಳ್ತಾರೆ. ಇದು ಪುರಾಣಗಳಿಗೆ ಇರುವ ಮತ್ತೊಂದು ಲಕ್ಷಣ, ಮನ್ವಂತರ ಕಥಾನಕಗಳು. ನಂತರ ಈಶಾನು ಕಥಾ, ಆರನೇದ್ದು. ಈಶಾನು ಕಥಾ ಅಂದರೆ ಈಶ ಕಥಾ ಅಂತಾನೆ ಅರ್ಥ.
ಈಶನ ಕಥಾ ಭಗವಂತನ ಕಥೆಗಳು ಅಂದರೆ ಹರೇಹೇ ಮತ್ಸ್ಯಾದಿ ಅವತಾರಾನಾಂ ಅನುಚರಿತಂ ಅಂತ ಬರೀತಾರೆ ಟಿಪ್ಪಣಿಕಾರರು. ಮತ್ಸ್ಯ ಮುಂತಾದ ಅವತಾರಗಳ ಚರಿತೆ, ಭಗವಂತನ ಚರಿತ್ರೆಗಳು. ಇನ್ನೊಂದರ್ಥ ಅಲ್ಲಿ ಒಂದು ಅನುಶಬ್ದ ಇದೆ ನೋಡಿ, ಈಶಾನುಕಥಾ ಅಂತ. ಈಶಾ ಅನುಕಥಾ, ಅದಕ್ಕೇನರ್ಥ? ಅನು ಶಬ್ದಕ್ಕೇನರ್ಥ? ಹರೇಹೇ ಅನುವರ್ತಿನಾಂ ಬ್ರಹ್ಮಾದೀನಾಂ ಪುಂಸಾಂ ಅನುಚರಿತಂ ನಾನಾ ಆಖ್ಯಾನ ಉಪಬೃಂಹಿತಾಃ ವಿವಿಧ ಇತಿಹಾಸಪೂರ್ಣಾಃ ಈಶಕಥಾ ಇತ್ಯುಚ್ಯತೆ. ಈಶಕಥಾ, ಈಶ ಅನುಕಥಾ ಅಂದರೆ ಭಗವಂತನನ್ನು ಅನುಸರಿಸಿ ತಮ್ಮ ಸಾಧನೆ ಮಾಡಿದ ಬ್ರಹ್ಮನಂತಹ ಶ್ರೇಷ್ಠ ಭಕ್ತರ ಚರಿತೆ. ಇದನ್ನು ಈಶಕಥಾ ಅಂತ ಹೇಳ್ತಾರೆ. ನಾನು ಹಿಂದೆ ಒಂದು ಸಲ ಹೇಳಿದ್ದೆ, ಭಾಗವತ ಅಂದರೆ ಬರೀ ಭಗವಂತನ ಕಥೆ ಅಲ್ಲ, ಭಗವದ್ ಭಕ್ತರ ಕಥೆ, ಅದು ಭಾಗವತ. ಆದ್ದರಿಂದ ಈಶ ಅನುಕಥಾ, ಭಗವಂತನನ್ನು ಅನುಸರಿಸಿ ಅವನೇ ತಮ್ಮ ಜೀವನಕ್ಕೆ ಉದ್ದೇಶ ಅಂತ ಭಾವಿಸಿ ಆ ಬೆಳಕಿನಲ್ಲಿ ತಮ್ಮ ಬದುಕನ್ನು ಬದುಕಿದವರು, ಅಂಥ ಸಾಧಕರ ಕಥೆ, ಅದು ಭಾಗವತ, ಈಶಾನುಕಥಾ. ಹೀಗೆ ಈಶಾನ ಅಂದರೆ ಈಶನ ಪರಿವಾರ, ಅದು ಕೂಡ ಆ ಪರಿವಾರದವರ ಕಥೆ ಈಶನ ಕಥೆ. ಈಶ ಅನು ಈಶಾನು ಅಥವಾ ಈಶಾನ ಅಂದರೆ ಈಶ, ಅವನ ಕಥೆ. ಈಶನನ್ನು ಅನುಸರಿಸಿದವರ ಈಶಾನು ಕಥೆ. ಅನೇಕ ಇತಿಹಾಸ ಗ್ರಂಥಗಳಲ್ಲಿ ಅಂದರೆ ಮಹಾಭಾರತಾದಿ ಗ್ರಂಥಗಳಲ್ಲಿ ಬೇರೆ ಬೇರೆ ಆಖ್ಯಾನಗಳಲ್ಲಿ ನಾವಿದನ್ನು ಕಾಣ್ತೇವೆ. ಎಲ್ಲವುಗಳ ವಿವರ ಈಶಕಥಾ ಅಥವಾ ಈಶಾನು ಕಥಾ, ಈಶಾನ ಕಥಾ ಹೇಗೆ ಹೇಳಿದರೂ ಸರಿ. 8ನೆಯದ್ದು ನಿರೋಧ. ನಿರೋಧ ಅಂದರೆ ತಡೆ, ಕನ್ನಡದಲ್ಲೂ ಬಳಸ್ತೀವಿ ಅದನ್ನು. ಪ್ರಳಯ ಕಾಲದಲ್ಲಿ ಜೀವನಿಗೆ ಅವನ ಅರಿವಿಗೆ ತಡೆ ಒದಗಿ ಭಗವಂತನ ಉದರದಲ್ಲಿ ಆಶ್ರಯ ಪಡಿತಾನೆ. ಸೃಷ್ಟಿಕಾಲದಲ್ಲಿ ಇದ್ದ ಅರಿವು ಆಗ ಇಲ್ಲ. ಈ ಸ್ಥಿತಿಯನ್ನು ನಿರೋಧ ಅಂತ ಕರೀತಾರೆ, ಜ್ಞಾನಕ್ಕೆ ತಡೆ. ಈ ನಿರೋಧದ ವರ್ಣನೆ ಕೂಡ ಭಾಗವತದಲ್ಲಿ ಬರ್ತದೆ. ಇದನ್ನು ನೀಡತಕ್ಕಂಥವ, ದಯಪಾಲಿಸ್ತಕ್ಕಂಥವ ಭಗವಂತ. ಹೀಗೆ ನಿರೋಧ ಅನ್ನೋದು ಮತ್ತೊಂದು ಲಕ್ಷಣ. ಮುಕ್ತಿ 9ನೇ ಲಕ್ಷಣ, ನಮಗೆ ಪರಿಚಿತ ಶಬ್ದವೇ. ಸಂಸಾರ ಬಂಧನದಿಂದ ಬಿಡುಗಡೆ, ಸ್ವರೂಪಾನಂದದ ಆವಿರ್ಭಾವ. ಕೊನೆಯದಾಗಿ ಆಶ್ರಯ 10ನೇದ್ದು, ಇಡೀ ಜಗತ್ತಿಗೆ ಆಶ್ರಯ. ಸೃಷ್ಟಿ ಮುಂತಾದ ಅಷ್ಟಗುಣಗಳಿಗೆ ಆಶ್ರಯ. ಸೃಷ್ಟಿ ಸ್ಥಿತಿಶ್ಚ ಸಂಹಾರೋ ನಿಯತಿರ್ಜ್ಞಾನಮಾವೃತಿ ಬಂಧ ಮೋಕ್ಷೌ ಚ ಯಸ್ಮಾತ್ ತಸ್ಮಾತ್ ಸ ಹರಿರೇಕರಾಟ್ ಅಂತ ಹೇಳಿದ ಹಾಗೆ ಸೃಷ್ಟಿ ಸ್ಥಿತಿ ಸಂಹಾರ ಮುಂತಾದ ಗುಣಗಳಿಗೆ ಆಶ್ರಯ. ನನಗೆ ಅಂತಿಮ ಆಶ್ರಯ ಎಂಬ ಚಿಂತನೆಗೆ ಆಶ್ರಯ. ಆದ್ದರಿಂದ ಭಗವಂತ ಆಶ್ರಯ ಶಬ್ದಾರ್ಥ. ಇಂಥ ಆಶ್ರಯನ ಕಥೆ 10ನೇ ಸ್ಕಂದದಲ್ಲಿ. ಮೊದಲನೇ ಶ್ಲೋಕದಲ್ಲಿ ಬಳಸಿದ 10 ಶಬ್ದಗಳ ಅರ್ಥ ಈಗ ತಿಳಿದಾಯಿತು. ಈಗ ಹಿಂದೆ ಮಾಡಿದ ಪ್ರಶ್ನೆಯನ್ನು ಮತ್ತೊಮ್ಮೆ ನೋಡೋಣ. ಈ ಲಕ್ಷಣಗಳ ವರ್ಣನೆ, ಪುರಾಣಗಳ ಲಕ್ಷಣಗಳು, 10 ಲಕ್ಷಣಗಳು, ಇವುಗಳ ವರ್ಣನೆ, ಇದರಿಂದ ಏನು ಉಪಯೋಗ? ಯಾಕೆ ಇದನ್ನು ಹೇಳ್ತಾ ಇದ್ದಾರೆ? ದಶಮಸ್ಯ ವಿಶುದ್ಧ್ಯರ್ಥಂ ನವನಾಂ ಇಹ ಲಕ್ಷಣಂ. ಮುಂದಿನ ಶ್ಲೋಕದಲ್ಲಿ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ. ದಶಮಸ್ಯ ವಿಶುದ್ಧ್ಯರ್ಥಂ ನವಾನಾಂ ಇಹ ಲಕ್ಷಣಂ ವರ್ಣಯಂತಿ ಮಹಾತ್ಮಾನಃ ಶ್ರುತೇನ ಅರ್ಥೇನ ಚಾಂಜಸಾ. ದಶಮಸ್ಯ ವಿಶುದ್ಧ್ಯರ್ಥಂ ಮಹಾತ್ಮಾನಃ ನವಾನಾಂ ಲಕ್ಷಣಂ ಇಹ ಅಂಜಸಾ ಶ್ರುತೇನ ಅರ್ಥೇನ ವರ್ಣಯಂತಿ. ಶ್ರೀ ವಿಜಯಧ್ವಜ ತೀರ್ಥರು ತುಂಬ ಸುಂದರವಾಗಿ ಈ ಶ್ಲೋಕಕ್ಕೆ ಟಿಪ್ಪಣಿಯನ್ನು ಬರೆದು ಮೊದಲು ಮಾಡಿಕೊಂಡ ಪ್ರಶ್ನೆಗೆ ಉತ್ತರವನ್ನು ನೀಡ್ತಾರೆ. ನಮಗೆ ತಿಳಿಯಬೇಕಾದದ್ದು ಭಗವಂತ.
ಯಾವುದೋ ಪುರಾಣದ ಲಕ್ಷಣಗಳಲ್ಲ, ಅಥವಾ ಭಾಗವತ ಪುರಾಣದ ಲಕ್ಷಣಗಳೂ ಅಲ್ಲ. ಭಗವಂತನನ್ನು ತಿಳಿಯಬೇಕು ಅಂತ ಕುಳಿತವರಿಗೆ ಭಾಗವತದ 10 ಲಕ್ಷಣಗಳು, ಪುರಾಣದ ಲಕ್ಷಣಗಳು ಅಂತ ಯಾಕೆ ಹೇಳ್ತಾ ಇದ್ದಾರೆ? ಅದನ್ನು ತಿಳಿದು ಏನಾಗಬೇಕಾಗಿದೆ ಅಂತ ತಾನೇ ಪ್ರಶ್ನೆ. ಭಗವಂತ ಅಂದರೆ ಏನು? ಅವನನ್ನು ತಿಳಿಯೋದು ಹೇಗೆ? ಲಕ್ಷಣಗಳಿಂದ ತಾನೇ ಯಾವುದೇ ವಸ್ತುವನ್ನು ಅಥವಾ ವ್ಯಕ್ತಿಯನ್ನು ತಿಳಿಯಬೇಕು. ಭಗವಂತನನ್ನು ಕೂಡ ಲಕ್ಷಣಗಳಿಂದ ತಿಳಿಯಬೇಕು. ಅವನ ಲಕ್ಷಣ ಏನು? ದಶಮಸ್ಯ ವಿಶುದ್ಧ್ಯರ್ಥಂ ನವಾನಾಂ ಇಹ ಲಕ್ಷಣಂ. 10ನೇಯವನನ್ನು ತಿಳಿಯಲಿಕ್ಕೆ 9 ಲಕ್ಷಣ ತಿಳಿಬೇಕು. ನವಾನಾಂ ಲಕ್ಷಣಂ, 9ರ ಲಕ್ಷಣ. ಯಾತಕ್ಕೆ? ದಶಮಸ್ಯ ವಿಶುದ್ಧ್ಯರ್ಥಂ. ಆ 10ನೇಯವನನ್ನು ಸ್ಪಷ್ಟವಾಗಿ ತಿಳಿಯಲಿಕ್ಕೆ 9ರ ಲಕ್ಷಣಗಳ ವಿವರಣೆ ಅತ್ಯಗತ್ಯ. ಆದ್ದರಿಂದ ಮಹಾತ್ಮಾನಃ ವರ್ಣಯಂತಿ. ಮಹಾತ್ಮಾನಃ, ಮಹಾತ್ಮರು ಅಂದರೆ ಬ್ರಹ್ಮದೇವರಂಥ ಮಹಾತ್ಮರು, ಅಂಜಸ ಶ್ರುತೇನ ಅರ್ಥೇನ. ಅಂಜಸ ಅಂದರೆ ಮುಖ್ಯಯಾವೃತ್ಯ, ಅನಂತ ವೇದಾರ್ಥ ಸಂವಾದೇನ. ಎಲ್ಲ ಶಬ್ದಗಳು ಮುಖ್ಯ ವೃತ್ತಿಯಿಂದ ಭಗವಂತನ ಗುಣಪೂರ್ಣತ್ವವನ್ನು ಪ್ರತಿಪಾದನೆ ಮಾಡ್ತವೆ ಅನ್ನೋದನ್ನು, ಅಂದರೆ ಸರ್ವಶಬ್ದ ವಾಚ್ಯತ್ವ ಅನ್ನೋ ಗುಣ ಸರ್ವಗುಣ ಪೂರ್ಣತ್ವಕ್ಕೆ ಕಾರಣ ಅನ್ನೋದನ್ನು ಅಂಜಸ ಅಂದ್ರೇನು? ಅನಂತ ವೇದಾರ್ಥ ಸಂವಾದದ ಮೂಲಕ ತಿಳಿದು ವರ್ಣಯಂತಿ, ಆ ಭಗವಂತನನ್ನು ವರ್ಣಿಸ್ತಾರೆ. ಪ್ರಶ್ನೆಗೇನು ಉತ್ತರ ಬಂತು? ಭಗವಂತನ ಬಗ್ಗೆ ನಾವು ತಿಳಿಬೇಕು ಅಂತ ಕುಳಿತಿದ್ದೇವೆ. ಭಾಗವತದ ಲಕ್ಷಣ ತಿಳಿದೇನು ಪ್ರಯೋಜನ ಅಂತ ಪ್ರಶ್ನೆ ತಾನೆ. ಭಗವಂತನನ್ನು ತಿಳಿಯೋದು ಅಂದರೆ ಅವನ ಲಕ್ಷಣಗಳ ಮೂಲಕವೇ ಅವನನ್ನು ತಿಳಿಯಬೇಕು. ಆ ಲಕ್ಷಣಗಳನ್ನು ಭಾಗವತದ 10 ಸ್ಕಂದಗಳು ತಿಳಿಸ್ತವೆ. ಅದರಲ್ಲೂ 10ನೇ ಸ್ಕಂದ ಶ್ರೀಕೃಷ್ಣನ ಚರಿತ್ರೆಯನ್ನು ಸಮಗ್ರವಾಗಿ ತಿಳಿಸ್ತದೆ. 10ನೇ ಸ್ಕಂದವನ್ನು ತಿಳಿಯಬೇಕಾದರೆ, ವಿಶದವಾಗಿ ತಿಳಿಯಬೇಕಾದರೆ, ಸ್ಪಷ್ಟವಾಗಿ ತಿಳಿಯಬೇಕಾದರೆ 9 ಸ್ಕಂದದಲ್ಲಿ ಹೇಳಿರ್ತಕ್ಕಂಥ ಅವನ ಮಹಿಮೆ ತಿಳಿಯಬೇಕು. ಅದ್ಯಾಕೆ? ಮಾಡಬಹುದು ಪ್ರಶ್ನೆ, ಏನು ತಪ್ಪಲ್ಲ. 10ನೇ ಸ್ಕಂದದಲ್ಲಿ ವಿವೃತವಾಗಿರ್ತಕ್ಕಂಥ ಶ್ರೀಕೃಷ್ಣ ಚರಿತೆಯನ್ನು ತಿಳಿಯಬೇಕಾದರೆ 9 ಸ್ಕಂದಗಳಲ್ಲಿ ವಿವರಿಸಿದ ವಿಷಯಗಳನ್ನು ತಿಳಿಯಬೇಕು. ಯಾಕೆ? ಈ ಪ್ರಶ್ನೆಗೆ ಉತ್ತರ ತಿಳಿಯಬೇಕಾದರೆ ಭಗವಂತ ನಿಮ್ಮಂತೆ ಇರುವವ ಅಲ್ಲ ಅನ್ನೋದರ ಸ್ಪಷ್ಟ ತಿಳುವಳಿಕೆ ಬೇಕು. ಅವನನ್ನು ತಿಳಿಯೋದು ಅಂದರೆ ಏನು? ಅವನು ಸೃಷ್ಟಿಕರ್ತ ಅಂತ ತಿಳಿಯೋದು. ಗುಣಗಳಿಂದ ತಾನೇ ವ್ಯಕ್ತಿಯನ್ನು ತಿಳಿಯೋದು. ಕಣ್ಮುಂದಿಲ್ಲ ಅವನು. ಶಾಸ್ತ್ರಗಳು ಅವನ ಗುಣಗಳನ್ನು ವರ್ಣಿಸಿವೆ. ತನ್ನ ಮೂಲಕ ಅವನ ತಿಳುವಳಿಕೆ ನಮಗಾಗಬೇಕು. ಆ ಗುಣಗಳಲ್ಲಿ ಅತ್ಯಂತ ಮಹತ್ವದ ಗುಣ ನಮಗೆ ಭೂಮಿ ಮೇಲಿರೋ ಜೀವರಿಗೆ ಯಾವುದು ಅಂದರೆ ಸೃಷ್ಟಿಕರ್ತ. ಕಣ್ಣೆದರಿಗೆ ಸೃಷ್ಟಿ ಇದೆ. ಭಗವಂತ ಕಾಣದಿದ್ದರೂ ಅವನು ಮಾಡಿರ್ತಕ್ಕಂಥ ಸೃಷ್ಟಿ ನಮಗೆ ಕಾಣುತ್ತದೆ. ತನ್ನ ಮೂಲಕ ಭಗವಂತ ಈ ಸೃಷ್ಟಿಗೆ ಅವನು ಕರ್ತ ಅಂತ ಸೃಷ್ಟಿಕರ್ತೃತ್ವ ಅನ್ನೋ ಗುಣದ ಮೂಲಕ ಅವನನ್ನು ತಿಳಿಯೋದು. ಸ್ಥಿತಿಕರ್ತ, ಸಂಹಾರಕರ್ತ, ಸೃಷ್ಟ್ಯಾದಿ ಅಷ್ಟಕರ್ತ, ಈ 8 ಗುಣಗಳು ಉಳ್ಳವನು ಮಾತ್ರ ಅಲ್ಲ, ಅನಂತ ಗುಣಪೂರ್ಣ. ಅನೇಕ ಅವತಾರಗಳನ್ನು ತಾಳಿ ನಮ್ಮ ಉದ್ಧಾರಕ್ಕಾಗಿ ಧರ್ಮೋಪದೇಶ ಮಾಡಿದವ. ಹೀಗೆ ಜನ್ಮ ಕರ್ಮ ಚ ಮೇ ದಿವ್ಯಂ ಅಂತ ಗೀತೆಯಲ್ಲಿ ಇದೇ ಮಾತನ್ನು ಹೇಳ್ತಾನೆ ಕೃಷ್ಣ. ಅವನ ಜನ್ಮ ಅಂದರೆ ಅವತಾರ, ಅವನ ಗುಣಗಳು, ಅವನ ಕರ್ಮ, ಇವುಗಳ ಜ್ಞಾನ ಮಾಡಿಕೊಳ್ಬೇಕು. ಇದೇ ಭಗವಂತನನ್ನು ತಿಳಿಯೋದು ಅಂದರೆ, ಇದೇ ಅವನ ಜ್ಞಾನ. ಈ ಜ್ಞಾನವನ್ನು ನಮಗೆ 1ರಿಂದ 9ನೇ ಸ್ಕಂದದವರೆಗಿನ ಕಥಾನಕಗಳು ತಿಳಿಸಿಕೊಡ್ತವೆ. ಆದ್ದರಿಂದ ದಶಮಸ್ಯ ವಿಶುದ್ಧರ್ಥಂ, 10ನೇಯವನಾದ 10ನೇ ಸ್ಕಂದದಲ್ಲಿ ವಿವೃತನಾದ ಶ್ರೀಕೃಷ್ಣನನ್ನು ತಿಳಿಯಲಿಕ್ಕೆ ವಿಶುದ್ಧರ್ಥಂ, ಪರಿಶುದ್ಧವಾಗಿ ಸ್ಪಷ್ಟವಾಗಿ ಆ 10ನೇ ಸ್ಕಂದದಲ್ಲಿ ಉಪಪಾದಿತನಾಗಿರ್ತಕ್ಕಂಥ ಶ್ರೀಕೃಷ್ಣನನ್ನು ತಿಳಿಯಲಿಕ್ಕೆ ನವಾನಾಂ ಇಹ ಲಕ್ಷಣಂ, 9 ಸ್ಕಂದದಲ್ಲಿ ಹೇಳಿದ ಅವನ ಲಕ್ಷಣಗಳು, ಜನ್ಮ ಕರ್ಮ ಮುಂತಾದ ಲಕ್ಷಣಗಳನ್ನು ತಿಳಿಯೋದು ಅತ್ಯಗತ್ಯ ಅಂತಕ್ಕಂಥ ಈ
ಇದನ್ನು ಮಹಾತ್ಮಾನಃ ಶ್ರುತೇನ ಅರ್ಥೇನ ಅಂಜಸ, ವೇದದಲ್ಲಿ ಏನು ಭಗವಂತನ ಗುಣಪೂರ್ಣತ್ವ, ಸರ್ವಶಬ್ದ ವಾಚ್ಯತ್ವ ಮುಂತಾದ ಗುಣಗಳನ್ನು ವರ್ಣಿಸಿದ್ದಾರೆ, ಅವುಗಳನ್ನು ಚೆನ್ನಾಗಿ ತಿಳಿದಿರ್ತಕ್ಕಂಥ ಬ್ರಹ್ಮದೇವರಂಥ ಜ್ಞಾನಿಗಳು ಅದನ್ನು ಹೇಳಿದ್ದಾರೆ. ಅಂಜಸ ವೇದಾರ್ಥ ಸಂವಾದಿಯಾಗಿ ಅದನ್ನು ವರ್ಣಯಂತಿ ತಿಳಿಸಿದ್ದಾರೆ. ಅದನ್ನು ನಾವು ತಿಳಿದಾಗ ಭಗವಂತನನ್ನು ತಿಳಿಯಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಈ 9 ಸ್ಕಂದಗಳಲ್ಲಿ ಹೇಳಿರ್ತಕ್ಕಂಥ ಲಕ್ಷಣಗಳ ಮೂಲಕ 10ನೆಯ ಸ್ಕಂದದಲ್ಲಿ ನಿರೂಪಿತನಾದ ಭಗವಂತನ ಮಹಿಮೆಯನ್ನು ತಿಳಿಯಬೇಕು. ಅದೇ ಭಗವಂತನನ್ನು ತಿಳಿಯೋದು ಅಂತ ಮೊದಲು ಮಾಡಿದ ಪ್ರಶ್ನೆಗೆ ಉತ್ತರವನ್ನು ನೀಡಿದ್ದಾರೆ. ಯಥಾಮತಿ ಈ ಶ್ಲೋಕಗಳ ಅರ್ಥ ವಿವರಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.